ನಮಸ್ಕಾರ. ವೇದಿಕಾ ಅರಮನೆಗೆ ಎಲ್ಲರಿಗೂ ಸ್ವಾಗತ. ಮನಿ ಅಟ್ರಾಕ್ಟಿಂಗ್ ಟೆಕ್ನಿಕ್ ಹಲವಾರು ಸರಿ ವಿಡಿಯೋ ಮಾಡಿದಾಗ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಯಾವ್ಯಾವ ಏಂಜಲ್ ನಂಬರ್ಸ್ ಯೂಸ್ ಮಾಡಬೇಕು, ಯಾವ್ಯಾವ ಸ್ವಿಚ್ ವರ್ಡ್ಗಳನ್ನ ಯೂಸ್ ಮಾಡಬೇಕು ಅನ್ನುವಂಥದ್ದು. ಅದೇ ರೀತಿಯಾದಂಥ ಒಂದು ಏಂಜಲ್ ನಂಬರ್ ಕೂಡ 777 ಅನ್ನುವಂಥ ಏಂಜಲ್ ನಂಬರ್. 888 ಅನ್ನುವಂಥ ನಂಬರ್ ಕೂಡ ತುಂಬ ಪವರ್ಫುಲ್ ಆಗಿದೆ. ಆ ಒಂದು ನಂಬರ್ ಎಷ್ಟು ಪವರ್ಫುಲ್ ಆಗಿದೆಯೋ ಅಷ್ಟೇ ಪವರ್ಫುಲ್ ಆಗಿರುವಂಥ ನಂಬರ್ 777. ಹಾಗೆ ಇದು ಹೇಗೆ ಯೂಸ್ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋಗೆ ಹೋಗೋಕ್ಕೂ ಮುಂಚೆ ಈ ವಿಡಿಯೋ ನಿಮ್ಮವರೆಗೂ ತಲುಪಿದ್ದೇ ಆಗಿದ್ದಲ್ಲಿ 777 ಅಂತ ಕಮೆಂಟ್ ಮಾಡಿ. ಇನ್ನು ವಿಡಿಯೋ ಮಿಸ್ ಮಾಡಿದರೆ ಎಂಡ್ವರೆಗೂ ನೋಡಿ, ಹಾಗಾಗಿ ಯಾವುದೇ ರೀತಿಯಾದಂಥ ಡೌಟ್ಗಳು ನಿಮಗೆ ಬರೋದಿಲ್ಲ. ಮೊದಲನೇದಾಗಿ 2 ಟೆಕ್ನಿಕ್ ಇಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಒಂದೇ ಸರಿ ನೀವು ಒಂದೇ ಟೈಮಲ್ಲಿ ಎರಡನ್ನೂ ಮಾಡಬೇಕಾಗುತ್ತೆ. ಈ ಒಂದು ಟೆಕ್ನಿಕ್ನ ನಾವು 7 ಡೇಸ್ ಕಂಟಿನ್ಯೂಸ್ ಆಗಿ ಮಾಡಬೇಕಾಗಿರುವಂಥದ್ದು. ಫಸ್ಟ್ ಬಂದು ನಾವು ಚಾಂಟ್ ಮಾಡಬೇಕಾಗಿರುವಂಥದ್ದು, ಇನ್ನೊಂದು ಬಂದು ನಾವು ಬರೀಬೇಕಾಗಿರುವಂಥದ್ದು. 2ರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಮಾಡಬೇಕಾಗುತ್ತೆ. ಹಾಗೆ ಅದರ ಜೊತೆಯಲ್ಲಿ ಪರ್ಸಲ್ಲಿ, ನಿಮ್ಮ ವ್ಯಾಲೆಟಲ್ಲಿ ಇಡೋಕ್ಕೆ ಒಂದು ಟೆಕ್ನಿಕ್ ಕೂಡ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದು ಯಾವ ದಿನ ನೀವು ಸ್ಟಾರ್ಟ್ ಮಾಡ್ತೀರಾ ಆ ಫಸ್ಟ್ ಡೇ ನೀವು ಇದನ್ನು ಬರೆದು ಪರ್ಸಲ್ಲಿ ಇಡಬೇಕಾಗುತ್ತೆ. ಇನ್ನು 2 ಟೆಕ್ನಿಕ್ ಏನು ಅಂತ ನಾನು ನಿಮಗೆ ಫಸ್ಟು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಬೆಳಗ್ಗೆ ಇದು 6 to 11 ಇದ್ರದ್ದು ಟೈಮಿಂಗ್ಸು. ಸೊ ಈ ಟೈಮಲ್ಲಿ ಬರೆಯೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಥರ್ಸ್ಡೇ ಇಲ್ಲ ಫ್ರೈಡೇ ನೀವು ಸ್ಟಾರ್ಟ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಅಲ್ಲಿಂದ ಸ್ಟಾರ್ಟ್ ಮಾಡಿ 7 ಡೇಸ್ ಕಂಟಿನ್ಯೂಸ್ ಆಗಿ ನೀವು ಬರೀಬೇಕಾಗುತ್ತೆ. 6 o'clock 11 AM 6 AM to 11 AM ಒಳಗಡೆ ಬರೆಯೋದು ತುಂಬ ಪವರ್ಫುಲ್ ಆಗಿರೋವಂಥ ಸಮಯ ಆಗಿರೋದ್ರಿಂದ ಆದಷ್ಟು ಆ ಸಮಯದಲ್ಲಿ ಬರೆಯೋಕ್ಕೆ ಪ್ರಯತ್ನ ಪಡಿ. ಹಾಗೆ ಚಾಂಟಿಂಗ್ ಕೂಡ ಇದೆ. ಚಾಂಟಿಂಗ್ ಕೂಡ ನೀವು ಆ ಟೈಮಲ್ಲಿ ಮಾಡೋದು ತುಂಬ ಉತ್ತಮ ಅಂತ ಹೇಳ್ತೀನಿ. ಮೊದಲನೇದಾಗಿ ನೀವು ಮಾಡಬೇಕಾಗಿರುವಂಥದ್ದು ಈ ಒಂದು ಪರ್ಸಲ್ಲಿಡುವಂಥ ಟೆಕ್ನಿಕ್ ನಾನು ಫಸ್ಟ್ ಹೇಳ್ತೀನಿ. ಇದು ನೀವು ಒಂದು ಯೆಲ್ಲೋ ಕಲರ್ ಶೀಟ್ನ ತೊಗೊಂಡು 777 ಅಂತ ಬರೆದು, ನಾನಿಲ್ಲಿ ಆಲ್ರೆಡಿ ಸ್ಕ್ರೀನ್ ಮೇಲೆ ತೋರಿಸಿದ್ದೀನಿ ನಿಮಗೆ. 777 ಅಂತ ಬರೆದು ಅದ್ರ ಪಕ್ಕದಲ್ಲಿ ಫಾಸ್ಟ್ ಮನಿ ಫ್ಲೋ ಅಂತ ಬರೆದು, ಇದು ಒಂದೇ ಸರಿ ಬರೆದ್ರೆ ಸಾಕು. ಯೆಲ್ಲೋ ಕಲರ್ ಶೀಟಲ್ಲಿ ಗ್ರೀನ್ ಪೆನ್ ಯೂಸ್ ಮಾಡಿ ನೀವು ಬರೀಬೇಕಾಗುತ್ತೆ. ಪರ್ಸಲ್ಲಿ ಇಡೋಕ್ಕೆ ಎಷ್ಟು ದೊಡ್ಡ ಪೇಪರ್ ಬೇಕು ಅಷ್ಟೇ ದೊಡ್ಡ ಪೇಪರ್ ಇದ್ದರೆ ಸಾಕು. ಸಿಕ್ಕಾಪಟ್ಟೆ ದೊಡ್ಡ ತಗೊಂಡು ಫೋಲ್ಡ್ ಮಾಡಿ ಪರ್ಸಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥ ರೀತಿಯಲ್ಲಿ ಇಡಬಾರ್ದು. ಆ ರೀತಿಯಾದಂಥ ಏನೇ ಐಟಮ್ ಕೂಡ ನಮ್ಮ ವ್ಯಾಲೆಟಲ್ಲಿ ನಾವು ಇಡಬಾರ್ದು. ಬಿಲ್ ಆಗಲಿ ಇಲ್ಲ ಬೇರೆ ಫೋಟೋಸ್ ಆಗಲಿ, ಅನ್ವಾಂಟೆಡ್ ಥಿಂಗ್ಸ್ ಏನಾದರೂ ಇದ್ದರೆ ಆದಷ್ಟು ಅದನ್ನು ರಿಮೂವ್ ಮಾಡಿ ದುಡ್ಡಿಗೆ ಅಂತ ಜಾಗ ಕೊಡಿ. ಹಾಗೆ ನಿಮ್ಮ ATM ಕಾರ್ಡ್ ಏನು ಡಿಜಿಟಲ್ ಕಾರ್ಡ್ಗಳೇನು ಇಟ್ಕೊಂಡಿದ್ದೀರಾ ನೀವು, ಆ ಕಾರ್ಡ್ಗಳನ್ನ ಇಟ್ಕೋಬೋದು. ಹಾಗೆ ಅಮೌಂಟ್ ಏನಿದೆ ಅದನ್ನು ಇಟ್ಕೊಳ್ಳಿ. ಅದ್ರ ಜೊತೆಯಲ್ಲಿ ಈ ಒಂದು ಪೇಪರ್ ಏನಿದೆ ಅದನ್ನು ಫೋಲ್ಡ್ ಮಾಡಿ, ಅದು ಫೋಲ್ಡ್ ಮಾಡುವಂಥ ಸಮಯದಲ್ಲಿ ನಿಮ್ಮ ಕಡೆಗೆ, ನಿಮ್ಮ ಸೈಡಿಗೆ ಬರುವಂಥ ರೀತಿಯಲ್ಲಿ ನೀವು ಫೋಲ್ಡ್ ಮಾಡಿ ಈ ಪರ್ಸಲ್ಲಿ ಇಡಬೇಕಾಗುತ್ತೆ. ಇನ್ನು 2ನೇ ಟೆಕ್ನಿಕ್ ಬಂದು ನೀವು ಇದೇ ಟೈಮ್, ಎಲ್ಲದಕ್ಕೂ ಇದೇ ಟೈಮ್ನೇ ಫಾಲೋ ಮಾಡಬೇಕಾಗುತ್ತೆ. 6 to 11 ಏನಿದೆ ಅದೇ ಸಮಯನೇ. ನೆಕ್ಸ್ಟ್ ಬಂದು 7 ಡೇಸ್ ನೀವು ಏನು ಬರೀಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಒಂದು ಶೀಟಲ್ಲಿ ನೀವು 777 ಅಂತ ಗ್ರೀನ್ ಪೆನ್ನಲ್ಲಿ ನೀವು ಬರೀಬೇಕಾಗುತ್ತೆ. ಬರೆದು, ಇಲ್ಲ ನೀವು ಒಂದು ಬುಕ್ ಇಟ್ಕೋಬೋದು. ಯಾಕಂದರೆ 7 ಡೇಸ್ ಕಂಟಿನ್ಯೂಸ್ ಆಗಿ ನಾವು ಇದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇರೋದ್ರಿಂದ ನಾವು ಬುಕ್ಕಲ್ಲಾದರೂ ಬರಿಬೋದು, ಇಲ್ಲ ಬುಕ್ ಇಲ್ಲ ಅಂದರೆ ಒಂದು ಶೀಟಲ್ಲಿ ಬರಿಬೋದು. ಗ್ರೀನ್ ಪೆನ್ನಲ್ಲಿ ನೀವು ಇದನ್ನು ಬರಿಬೇಕಾಗತ್ತೆ. ಯಾಕೆಂದರೆ ನಾವು ಇದನ್ನು ಮನಿ ಅಟ್ರಾಕ್ಷನ್ಗೋಸ್ಕರ ಸ್ಪೆಷಲಾಗಿ ಮಾಡ್ತಾ ಇರೋದ್ರಿಂದ ಗ್ರೀನ್ ಪೆನ್ ಯೂಸ್ ಮಾಡಿದರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗೆ 777 ಅಂತ ಬರೆದು ಅದ್ರ ಕೆಳಗಡೆ ನಿಮ್ಮ ಆಸೆ ಏನಿದೆ ಅದು ಕೆಳಗಡೆ ನೀವು ಬರೀಬೇಕಾಗತ್ತೆ. ಅಂದರೆ ಏನೇ ಇರ್ಬೋದು, ಒಂದು ನಿಮಗೆ ಒಳ್ಳೆ ಇನ್ಕಮ್ ಬರೋವಂಥದ್ದು ಇರ್ಬೋದು, ಇಲ್ಲ ಎಲ್ಲಿಂದಾದರೂ ಅಮೌಂಟ್ ಬರೋವಂಥದ್ದು ಇರ್ಬೋದು, ಇಲ್ಲ ಆಸ್ತಿ ಬರೋವಂಥದ್ದು ಇರ್ಬೋದು. ಈ ರೀತಿಯಾದಂಥ ಏನಾದರೂ ಒಂದು ರೀಸನ್, ಏನಾದರೂ ಒಂದು ಇದೆ ನಿಮ್ಮ ಮೈಂಡಲ್ಲಿ ಅನ್ನೋದಾದರೆ ಅದನ್ನು ನೀವು ಅದ್ರ ಕೆಳಗಡೆ ಬರಿಬೋದು. ಇಲ್ಲ ಅಂದರೆ ಮನಿ ಫ್ಲೋಸ್ ಟು ಮೀ ಈಸಿಲಿ ಅಂತ ಬರೆದು, ನೀವು ಏನು 777 ಬರೆದಿರ್ತೀರಲ್ಲ ಅದ್ರ ಕೆಳಗಡೆ ಇದನ್ನು ಬರೆದು ನಿಮ್ಮ ಮೈಂಡಲ್ಲಿ ಇಮ್ಯಾಜಿನ್ ಮಾಡ್ಕೋಬೇಕಾಗತ್ತೆ. ನಿಮಗೆ ದುಡ್ಡು, ನಿಮ್ಮ ಪರ್ಸು ತುಂಬ ಇರೋ ಹಾಗೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ತುಂಬ ದುಡ್ಡಿದೆ ಅನ್ನೋಂಥ ರೀತಿಯಲ್ಲಿ ನಿಮಗೆ ಒಂದು ಇಮ್ಯಾಜಿನ್ ಮಾಡ್ಕೋಬೇಕಾಗುತ್ತೆ. ಇದು ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಒಂದು
ನೆಗೆಟಿವ್ ಥಾಟ್ಸ್ ಇಟ್ಕೋಬಾರ್ದು ಮೈಂಡಲ್ಲಿ. ಅಂದರೆ ಇದು ನಡೆಯುತ್ತೋ ಇಲ್ವೋ ಅಂತ ಅನ್ನೋಂಥ ಥಾಟ್ಸ್ ಇರ್ಬೋದು. ಇಲ್ಲ ಕೆಲವೊಂದು ಸರಿ ನಾವು ಏನಾದರೂ ಪೂಜೆ ಇರ್ಬೋದು, ಇನ್ನೇನಾದರೂ ಅಂತೂ ಮಾಡೋ ಸಮಯದಲ್ಲಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಿ. ಅಂದರೆ ನಾನು ಎಷ್ಟು ಸರಿ ಮಾಡಿದ್ದೀನಿ, ನನಗೇನೂ ಆಗಲಿಲ್ಲ ಅನ್ನೋಂಥದ್ದು ಇರ್ಬೋದು. ಇಲ್ಲ ನಿಮ್ಮ ಪ್ರಾಬ್ಲಮ್ಸೇ ಮಧ್ಯದಲ್ಲಿ ನಿಮಗೆ ರೀಕಾಲ್ ಆಗ್ತಾ ಇರುತ್ತೆ. ದುಡ್ಡಿನ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇದ್ದಾಗ ಏನಾಗುತ್ತೆ, ಕೆಲವೊಂದು ಸರಿ ನಮ್ಮ ಗಮನ ಬೇರೆ ಕಡೆ ಹೊಟ್ಟೋಗಿ ಈ ಥರ ಅದೆಲ್ಲ ನಮಗೆ ಮೈಂಡಿಗೆ ಬರ್ತಾ ಇರುತ್ತೆ. ಸೊ ಹಾಗಾಗಿ ಆ ರೀತಿ ಆಗದೇ ಇರೋಂಗೆ ನೋಡ್ಕೊಳ್ಳಿ. ಆದಷ್ಟು ನಿಮಗೆ ಈ ರೀತಿ ಪ್ರಾಬ್ಲಮ್ಸ್ ಜಾಸ್ತಿ ಇದೆ ಅನ್ನೋರಾದರೆ ಒಂದು 3 ಮಿನಿಟ್ಸ್ ಮೆಡಿಟೇಷನ್ ಮಾಡಿ ನಂತರ ಈ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗೆ ಬರೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಯಾಕೆಂದರೆ ನಾವು ಮ್ಯಾನಿಫೆಸ್ಟ್ ಮಾಡೋವಂಥ ಸಮಯದಲ್ಲಿ ಬೇರೆ ಯೋಚನೆಗಳು ಬರದೇ ಇರೋದು ಒಳ್ಳೆಯದು. ನೆಕ್ಸ್ಟ್ ಬಂದು ಚಾಂಟಿಂಗ್ ಟೆಕ್ನಿಕ್. ಈ ಚಾಂಟಿಂಗ್ ಟೆಕ್ನಿಕ್ ಏನಿದೆ, ನೀವು ದೇವ್ರ ಮುಂದೆ ಆದರೂ ಕೂತ್ಕೊಂಡು ಹೇಳ್ಬೋದು. ಇಲ್ಲ ನಿಮಗೆಲ್ಲಾದರೂ ಶಾಂತಿಯಾಗಿ ಕೂತ್ಕೊಳ್ಳೋಕ್ಕೆ ಮನೆಯಲ್ಲಿ ಜಾಗ ಇದ್ದರೆ ನೀವು ಅಲ್ಲಿ ಕೂತ್ಕೊಂಡು ಇದನ್ನು ಚಾಂಟ್ ಮಾಡ್ಬೋದು. ಮಾರ್ನಿಂಗ್ ಟೈಮ್ಸ್ ತುಂಬ ಇದಕ್ಕೆ ಒಳ್ಳೆಯದು. ಹಾಗಾಗಿ ಮಾರ್ನಿಂಗ್ ಆದಷ್ಟು ಇದನ್ನು ಮಾಡೋಕ್ಕೆ ಟ್ರೈ ಮಾಡಿ. ಇಷ್ಟೇ ಇರೋದು ಚಾಂಟಿಂಗ್. ಏನು ನೀವು ಮಾಡಬೇಕು ಅನ್ನೋಂಥದ್ದನ್ನು ನಾನು ಆಲ್ರೆಡಿ ಸ್ಕ್ರೀನ್ ಮೇಲೆ ಬರೆದಿದ್ದೀನಿ, ಕೆಳಗಡೆ ನೀವು ಚೆಕ್ ಮಾಡ್ಬೋದು. 777 ಐ ಆಮ್ ರೆಡಿ ಟು ರಿಸೀವ್ ಕ್ವಿಕ್ ಮನಿ ನೌ. ಈ ಒಂದು ಸೆಂಟೆನ್ಸ್ನ ನೀವು ರಿಪೀಟೆಡ್ಲಿ ಚಾಂಟ್ ಮಾಡಬೇಕಾಗತ್ತೆ. ಮಿನಿಮಮ್ ಒಂದು 21 ಟೈಮ್ಸ್ ಆದರೂ ಹೇಳಿದರೆ ನಿಮಗೆ ಅದು ಹೇಳಬೇಕಾದ್ರೆ ನಿಮಗೆ ಒಂದು ಏನು ಹೇಳೋದು, ಬೇರೆ ಆದಂಥ ಯೋಚನೆಗಳು ಬರದೇ ಇರಬೇಕು. ಯಾಕಂದರೆ ಸುಮ್ಮನೆ ಏನೋ ಓದುವಂಥ ರೀತಿಯಲ್ಲಿ ನೀವು ಮಾಡಬಾರ್ದು. ನಿಮಗೆ ಮೈಂಡಲ್ಲಿ ಅನ್ನಿಸ್ಬೇಕು ನಿಮಗೆ ಮನಿ ಅಟ್ರ್ಯಾಕ್ಟ್ ಆಗ್ತಿದೆ ಅನ್ನೋವಂಥ ಒಂದು ರೀತಿಯಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೋಬೇಕಾಗುತ್ತೆ. ಯಾವುದಾದ್ರೂ ಒಂದು ಸೋರ್ಸಿಂದ ನಿಮಗೆ ದುಡ್ಡು ಬರ್ತಿದೆ ಅನ್ನೋವಂಥ ರೀತಿಯಲ್ಲಿ ನೀವು ಇಮ್ಯಾಜಿನ್ ಮಾಡಿಕೊಂಡು ಈ ಒಂದು ಸೆಂಟೆನ್ಸ್ ಏನಿದೆ ಅದನ್ನು ನೀವು ರಿಪೀಟೆಡ್ಲಿ ಹೇಳಬೇಕಾಗುತ್ತೆ. 777 ಐ ಆಮ್ ರೆಡಿ ಟು ರಿಸೀವ್ ಕ್ವಿಕ್ ಮನಿ ನೌ. ಇದನ್ನು ತುಂಬ ಕಾಮಾಗಿ ನೀವು ಹೇಳಬೇಕಾಗತ್ತೆ. ತುಂಬ ಸ್ಟ್ರೆಸ್ ತೊಗೊಂಡು ಹೇಳೋ ಹಾಗಿಲ್ಲ. ಹಾಗೆ ಕೆಲವರಿಗೆ ಈಗ ಮಾರ್ನಿಂಗ್ ಟೈಮ್ಸ್ ಮಾಡೋವಂಥ ಸಮಯದಲ್ಲಿ ಏನಾಗುತ್ತೆ, ಜಾಬ್ಗೆ ಹೋಗಬೇಕು ಅನ್ನೋ ಟೈಮ್ ಆಗಿದೆ ಅನ್ನೋವಂಥದ್ದು ಇರ್ಬೋದು. ಇಲ್ಲ ಕೆಲವೊಂದು ಸರಿ ಏನಾದರೂ ಒಂದು ಕೆಲಸ ಇದೆ ಅಂತ ಇರ್ಬೋದು. ಇಲ್ಲ ಎಲ್ಲಿಂದಾದರೂ ಹೊರಗಡೆಯಿಂದ ಬಂದಿರೋವಂಥ ಸಂದರ್ಭ ಇರ್ಬೋದು. ಸ್ಟ್ರೆಸ್ ಆಗಬಾರ್ದು ಬಾಡಿ ಮತ್ತು ಮೈಂಡ್ ಎರಡೂ ಕಾಮಾಗಿರಬೇಕು ನಾವು ಈ ಒಂದು ಚಾಂಟಿಂಗ್ ಟೆಕ್ನಿಕ್ ಮಾಡುವಂಥ ಸಮಯದಲ್ಲಿ. 21 ಟೈಮ್ಸ್ ಅಷ್ಟೇ ನೀವು ಹೇಳಬೇಕಾಗಿರೋದು. ಮಣಿ ಇದ್ದರೆ ಮಣಿಯಲ್ಲಿ ನೀವು ಹೇಳ್ಬೋದು. ಇಲ್ಲ ಕೈ ಬೆರಳಲ್ಲಿ ನೀವು ಇದನ್ನು ಕೌಂಟ್ ಮಾಡಿಕೊಂಡು ಹೇಳೋದು ತುಂಬ ಉತ್ತಮ. ಅದು 21 ಕರೆಕ್ಟಾಗಿ ಹೇಳಿ. ಇನ್ನೂ ಜಾಸ್ತಿ ಹೇಳ್ತೀನಿ ಅಂದರೆ ನೀವು ಕಂಟಿನ್ಯೂ ಮಾಡ್ಬೋದು. ಆದರೆ ಅಟ್ಲೀಸ್ಟ್ 21 ಟೈಮ್ಸ್ ಹೇಳೋದನ್ನಾದರೂ ಪ್ರಾಕ್ಟೀಸ್ ಮಾಡಿಕೊಳ್ಳಿ. 7 ಡೇಸ್ ನೀವು ಹೇಳಬೇಕಾಗತ್ತೆ. 7 ಡೇಸ್ ಏನು ಈ ಟೆಕ್ನಿಕ್ ನಾನು ಹೇಳಿದ್ನಲ್ಲ ಅದನ್ನು 7 ಡೇಸ್ ಕಂಟಿನ್ಯೂಸ್ ಆಗಿ ಹೇಳಬೇಕಾಗತ್ತೆ. ಈ ಒಂದು ಚಾಂಟಿಂಗ್ ಟೆಕ್ನಿಕ್ ನೀವು 21 ಟೈಮ್ಸ್ನ ಹೇಳೋದು ತುಂಬ ಒಳ್ಳೆಯದು. ಹಾಗೆ 7 ಡೇಸ್ ಬರೆಯೋ ಟೆಕ್ನಿಕ್ ಕೂಡ ನಾನು ಹೇಳಿದ್ದೆ, ಅದನ್ನಾದರೂ ಮಾಡ್ಬೋದು ನೀವು. ಇಲ್ಲ ಚಾಂಟಿಂಗ್ ಟೆಕ್ನಿಕ್ ಆದರೂ ಮಾಡ್ಬೋದು. ಎರಡೂ ಮಾಡ್ತೀನಿ ಅಂದರೂ ಕೂಡ ತಪ್ಪೇನೂ ಇಲ್ಲ. ಹಾಗೆ ಪರ್ಸಲ್ಲಿಡುವಂಥ ಟೆಕ್ನಿಕ್ ಕೂಡ ನಾನು ನಿಮಗೆ ಹೇಳಿದ್ದೀನಿ. ಇದನ್ನು ಕೂಡ ನೀವು ಇದ್ರ ಜೊತೆಲೇ ಮಾಡಬೇಕಾಗುತ್ತೆ. ತುಂಬ ಈಸಿಯಾಗಿ ಮನಿ ನಿಮ್ಮ ಲೈಫಿಗೆ ಫ್ಲೋ ಆಗುತ್ತೆ, ಆ ಗ್ಯಾರಂಟಿ ಅಂತೂ ಇದೆ. ಹಾಗಾಗಿ ಒಳ್ಳೆ ಪಾಸಿಟಿವ್ ಮೈಂಡ್ ಇಟ್ಕೊಂಡು ಈ ಒಂದು ಟೆಕ್ನಿಕ್ನ ಟ್ರೈ ಮಾಡಿ ನೋಡಿ. ಖಂಡಿತ ನಿಮಗೆ ಎಲ್ಲರಿಗೂ ರಿಸಲ್ಟ್ ಸಿಗುತ್ತೆ. ಹಾಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಆ ವಾರಾಹಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.